ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಮುಖಾರಂಗ್ಲಾಗಿ ಸ್ವಾಗತ ರೀ, ಸುಸ್ವಾಗತ. ಇವತ್ತಿನ ಬ್ಲಾಗ್ ಏನಂದ್ರೆ ಸೀದಾ ನಾವು ಮಾಡಕತ್ತಿರೋದು ಮಧ್ಯಾಹ್ನ ಸ್ಟಾರ್ಟ್ ಮಾಡಕತ್ತೀನ್ರಿ. ಇನ್ನೊಂದೇನಂದ್ರೆ ನಾಳೆ ಹಬ್ಬ ಇರೋದಕ್ಕೆ ಸ್ವಲ್ಪ ನಮ್ಮ ವರ್ಕರ್ಸ್ ಇಬ್ರಿಗೂ ಸ್ವಲ್ಪ ಬೋನಸ್ ಆದಂತ ಸ್ವಲ್ಪ ಅಮೌಂಟ್ ಕೊಡ್ಸಕತ್ತೆ. ಅಂದ್ರೆ ಬಟ್ಟೆ ಗಿಟ್ಟಿ ಕೊಡಿಸ್ಬೇಕಂತಿತ್ತು ಸ್ವಲ್ಪ ಪ್ಲಾನ್. ಬೇಡ, ಅವ್ರವ್ರ ಮರ್ಜಿ, ಒಬ್ಬೊಬ್ರು ಏನೇನ್ ಮಾಡ್ತಾರೆ ಏನೇನ್ ಮಾಡ್ಕೊಂತಿರ್ತಾರ. ಅದಕ್ಕೆ ಈ ಸಣ್ಣ ಹುಡುಗಂತೂ ಹೇಳಿ ಬಟ್ಟೆ ತೊಗೊಂತಂದ್ರೆ ಅವ್ನು ಬಟ್ಟೆ ಅಂದ್ರೆ ಭಾಳ ಇಷ್ಟ ಅವಂಗ. ಅಂದ್ರೆ ಅವ್ನು ಭಾಳ ಇನ್ವೆಸ್ಟ್ ಮಾಡ್ತಾನೆ ಅದ್ರಾಗ. ಅದಕ್ಕೆ ಈಗ ಅವ್ನು ಅದೇ ತೊಗೋಬೋದು. ಅವ್ನು ದೊಡ್ಡವನು ಏನು ತೊಂತಾನು ಗೊತ್ತಿಲ್ಲ. ಅದಕ್ಕೆ ಇಬ್ರಿಗೂ ಅಮೌಂಟ್ ಕೊಡ್ತೀವಿ. ಅವ್ನು ತೊಗೋ ಅಂತ ಹೇಳಿವಿ. ಏನು ಮಾಡ್ದಾನೆ ಅವ್ನು ಮರೆಸಿ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡಕತ್ತೀವಿ. ಹಂಗೆ ಅದು ಅಮೌಂಟ್ ಹೇಳೋ ಅವಶ್ಯಕತೆ ಇಲ್ಲ, ಬೇಡ ಅಂದ್ರೆ ಹಂಗಂತಂದ್ರೆ ನಾವು ಕಮ್ಮಿ ಏನು ಕೊಡಕತ್ತಿಲ್ಲ, ಸ್ವಲ್ಪ ಖುಷಿಗೆ ಅಂತಂದು ಕೊಡಕತ್ತೀವಿ. ಅದು ಕೂಡ ಮತ್ತು ಸಾಯಂಕಾಲ ಬಂದು ಪಟಾಕಿ ಹೊಡಿ ಅಂತಲೇ ಹೇಳಿವ್ರಿ. ಅದು ಪಟಾಕಿನೂ ತಂದೀವಿ, ಅವ್ರಿಗೋಸ್ಕರ ತಂದಿರೋದು. ಬಂದು ಹೊಡೆದು ಹೋಗ್ಬಿಡ್ಬೇಕು ಸಾಯಂಕಾಲ. ನಾಳೆ ಒಂದಿನ ರಜೆ ಇರುತ್ತೆ. ಸೊ ವೆಲ್ ಆ್ಯಂಡ್ ಗುಡ್. ಈಗ ಹೋಗುವ, ಲೆಟ್ಸ್ ಗೋ. ಈಗ ಬಂದಿದ್ದು ನಾವು ಈವ್ನಿಂಗ್ ಟೈಮಿಗೆ. ನನಗೆ ಇವತ್ತು ಭಾಳ ಅಂದ್ರೆ ಭಾಳ ನೆಗಡಿ ಆಗೈತಿ. ಅದಕ್ಕೆ ಇಡ್ಲಿ ವಡ, ವರುಣನು ಇಡ್ಲಿ ವಡ, ಸ್ವಲ್ಪ ನಾರ್ಮಲ್ ಜಂಕ್ ಫುಡ್ ಸ್ವಲ್ಪ ಸೈಡಿಗೆ ಹೆಂಗಿದ್ರೆ ತಿಂತೀವಿ. ಸ್ವಲ್ಪ ಇವತ್ತು ಇದು ತಿನ್ನೋಣ ಅಂತ ಬಂದೀವಿ. ಇದಾದಮೇಲೆ ಸ್ವಲ್ಪ ಹೊರನಿಂದ ದೀಪಾವಳಿ ಶಾಪಿಂಗ್ ಐತಿ, ಬಟ್ಟೆ ಶಾಪಿಂಗ್ ಅದನ್ನು ಹೇಳ್ಕೊಂತ ತಿಂದು ಲೆಟ್ಸ್ ಗೋ. ಇಲ್ಲಿ ನಾವು ತೊಗೊಂಡು ಫೈನಲಿ ಇಲ್ಲಿ ಮ್ಯಾಗ ನಮ್ಮ ದೋಸ್ತ್ ಕಾಣಕತ್ತಾನ ಗೈಸ್, ಅರವಿಂದ. ಈಗ ಫೈನಲಿ ತೊಗೊಂಡು ವರುಣ ಶಾಪಿಂಗ್ ಆಯ್ತು. ಕಡಿಲಿ ನಿನ್ ತೋರಿಸಲ್ಲ, ಬಟ್ಟೆ ತೋರಿಸಲ್ಲ ಮ್ಯಾಗ್ ಇಷ್ಟೇ. ವರುಣಿಂದ ಫುಲ್ ಔಟ್ಫಿಟ್ ಯಾಕಂದ್ರೆ ಸಸ್ಪೆನ್ಸ್ ಆಗಿಟ್ಟಾನ. ಯಾಕಂದ್ರೆ ಅದು ಈಗ ತೋರಿಸ್ಬಿಟ್ರೆ ಅದು ಇದು ಹೋಗ್ಬಿಡ್ತೈತೆ. ಇನ್ನು ಅನಾಹುತ ಬೇರೆ ವರುಣ. ಫೈನಲಿ ಈಗ ನಮ್ಮ ಕಡೆ ಬಂದಿರೋದು ನಮ್ಮ ಕಂಠ ಆದಂಥ ಸ್ಟಾರ್ಟ್ ಆಯ್ತು. ನಾನು ಏನಾಗಲ್ಲ ಹಂಗೆ ಏನಿಲ್ಲ, ಆಯ್ತಪ್ಪ ಫಸ್ಟಿಂದ. ಗೈಸ್ ಇವತ್ತು ನಮ್ಮ ಫೈನಲಿ ನಮ್ಮ ಕಂಠ ಸಿಕ್ಕೇನ ಭಾಳ ದಿವಸದ ನಂತರ. ನಮ್ಮ ಕಂಠ ಯಾರು ಗೊತ್ತಂದರೆ ನಮ್ಮ ಕ್ಲಾಸ್ ಒಳಗೆ ಟಾಪರ್ ಬಾಯ್ಸ್ ಒಳಗೆ. ಕರೆಕ್ಟ್ ಅಲ್ಲ ಒಣ ಒಣ ಲೇವಣ್ಣ, ಇವನ್ ಸ್ವಲ್ಪ ವಿವರಿಸ್ಬೇಕಂತ ಇವನ್ ಬಗ್ಗೆ. ಅವನ್ನೆಲ್ಲ ನಿಮ್ಮ ತಮ್ಮನ ತೋರಿಸ್ತಿದ್ದಲ್ಲ ಎಲ್ಲ. ಎಸ್ ನಮ್ಮ ಕಂಠ ಈಗ 2 ಔಟ್ಫಿಟ್ ತೊಗೊಳೋಣ. ಅಂದರೆ ಫೈನಲ್ ನಮ್ಮ ಹುಡ್ರು ಬ್ಯಾಗಿ ಪ್ಯಾಂಟ್ಸು ಎಲ್ಲ ಹಾಕಕ್ಕೆ ಅಪ್ಡೇಟ್ ಆಗತ್ತಾನ. ಲೆಟ್ಸ್ ಫೈನಲಿ ಮತ್ತೆ ಒಂದು ಔಟ್ಫಿಟ್ ತೊಗೊಂಡ, ಒಂದು ಪ್ಯಾಂಟ್ ಮತ್ತು ಒಂದು ಶರ್ಟ್. ಅಂದರೆ ಈ ಶರ್ಟಿಗೆ ಕರೆಕ್ಟ್ ಮ್ಯಾಚಿಂಗ್ ಇರೋ ಪ್ಯಾಂಟ್ ಸಿಗಲಿಲ್ಲ, ಅದಕ್ಕೆ ಭಾಳ ಇದ್ರಾಗ ಆಗ್ಬಿಟ್ಟಾನ. ಅದಕ್ಕೆ ಸೊ ಈಗ ಇದ್ರದ್ದು ಸಿಕ್ಕೈತೆ ತಂಡಿ, ಅದು ತೋರಿಸಕತ್ತೆ ಇರಲಿ, ಅದು ತೋರ್ಸಕತ್ತೀನಿ ಮಾ ನೀನು ತೋರ್ಸಕತ್ತಿಲ್ಲ. ಎಸ್ ಈಗ ಫೈನಲಿ ಬಿಲ್ ನೋಡುವ ಎಷ್ಟಾಗೈತಿ ಏನು ಅಂತ. ಕ್ಯಾಶ್ ಅರ್ಧ ಫೋನ್ಪೇ ಆಗ್ತಾಯಿತ್ತು ಗೈಸ್. ಫುಲ್ಲಿ ಈ ಸಲ ನಮ್ಮ ವರುಣಿನ ದೀಪಾವಳಿ 2025 ಸಕ್ಸಸ್ಫುಲ್ಲಿ ತಡೀಲಿ ಹೇಳಾಕತ್ತೀನಿ. ಸಕ್ಸಸ್ಫುಲ್ಲಿ ಅಲ್ಲೇ ಅದು ಆಮೇಲೆ ನೀವು ಬಟ್ಟೆ ತೋರಿಸಲ್ಲ ಏನಿಲ್ಲ, ಅದಕ್ಕೆ ಆ ಬಟ್ಟೆ ಫೋಕಸ್ ಮಾಡಾಕತ್ತೀನಿ. ನಿನ್ನ ಮಗ ಫೋಕಸ್ ಮಾಡಿದ್ರೆ ಏನಾರ ನೋಡ್ಬಾ ಇಲ್ಲಿ ನೋಡ್ಬಾ. ಈ ವಿಡಿಯೋದಾಗ ಒಂದು ಟೈಮ್ ಕೂಡ ಬಂದಿದ್ರೆ ಅಲ್ಲಿ ಅದು ಈಗ ನೀನು ಹಿಂಗೆ ದೂರ ಸರಿಸಿದೆಯಲ್ಲ, ಅವಾಗ ಬೇರೆ ಟೈಮ್ನಾಗ ಬಂದಿದ್ರೆ ಈಗ ಫುಲ್ ಅನಾಹುತ ಆದಂಥ ಔಟ್ಫಿಟ್ ತೊಗೊಂಡಿದ್ದಕ್ಕೆ ಈ ಸಲ ದೀಪಾವಳಿ ನಮ್ಮ ದೋಸ್ತರ ಕಾಂಡಮ್ಯಾಗ ಇನ್ಕ್ಲೂಡಿಂಗ್ ಎಲ್ಲ ದೋಸ್ತರ ಕಾಂಡಮ್ಯಾಗ ಎಷ್ಟಣ್ಣ 1600 ಗೈಸ್. ನಮ್ಮ ಇಡೀ ತಡೀಲಿ ಉಳಿಗಿದ್ದು ಫೋನ್ಪೇ, ಅರ್ಧ ಕ್ಯಾಶು ಅರ್ಧ ಫೋನ್ಪೇ ವರುಣಿಂದ. ನಿಂದೆ ಸೀರೀಸ್ ಇರೋದು ನಮ್ಮ ಕಾಂದನ್ ದೋಸ್ತರ ಕಾಂದನ್ದಾಗ ಸ್ಯಾಮ್ಸಂಗ್ ಆಯ್ತು ಇಲ್ಲಿ ಮಾಡಿಲ್ಲ ಗೆಲ್ಲೆ 1600 ಟೋಟಲಿ ಬಿಲ್ ಪ್ಲಸ್ ಅದೊಂದು 600 ರೂಪಾಯಿ ಶರ್ಟ್ ಆಯಿತು. ಹತ್ತತ್ರ 2500 ವರುಣಿಂದ ಈ ಸಲ. ಪಟಾಕಿ ಎಷ್ಟು ಲೇವಣ್ಣ? ಅದೇ ಹೌದು ಲೇವಣ್ಣ, ಇವತ್ತಿನ ವಿಡಿಯೋದಾಗ ಕಟ್ ಮಾಡಿ ನೋಡಿ ಹೇಳಿಲ್ಲ ನಾನು. ಕಡೆಗೂ ಲೇವಣ್ಣ ನೀವು. ನಾನು ಮತ್ತೆ ನೀನು ಹಂಗೆ ಅನ್ಬೇಡ. ನನಗೂ ತೊಗೋಬೇಕಂತ ಆಸೆ ಐತೆ ಗೈಸ್. ಬಿಕಾಸ್ ಆಫ್ ಈಗ ನಮ್ಮ ಅಕ್ಕವ್ರ ಮದುವೆ ಐತೆ ನೆಕ್ಸ್ಟ್ ಮಂತ್, ಅದಕ್ಕೆ ಸ್ವಲ್ಪ ರೊಕ್ಕ ಉಳಿಸ್ಬೇಕಲ್ಲ. ಎಸ್ ಲೆಟ್ಸಿ ಹೋಗುವ. ಈಗ ನಾವು ಬಂದಿರೋದು ನಮ್ಮ VNC ಕಾಲೇಜ್ ಗ್ರೌಂಡ್ ಗೈಸ್. ಇಲ್ಲೇನು ನೋಡಕತ್ತಾರೆ ಇವೆಲ್ಲ ಸ್ಟಾಲ್ ಕಂಪ್ಲೀಟ್ ಹಾಕ್ಯಾರೆ. ಇಲ್ಲಿ ನಾವು ತೊಗೊಳಕ್ಕೆ ಬಂದಿರೋದು ಒಂದು ನಾರ್ಮಲ್ ಸಣ್ಣದಾದಂಥ ಬೀಡಿ ಪಟಾಕಿ ಅಂತ. ಅಂದ್ರೆ ನಾವು ಕೇಳಿ ಅಂದ್ರೆ ಸಣ್ಣ ಹುಡ್ರು ಅದು ಹೆಂಗಂದ್ರೆ ಹಿಂಗೆ ಕಡಿಪಟ್ಟನಾಗ ಹಚ್ಚಬೇಕು ಹಸಿಬೇಕು, ಫುಲ್ ಹೆವಿ ಸೌಂಡ್ ಬರ್ತಾ ಪಡ್ಡನ.
ಅದಕ್ಕೆ ಕೇಳಕ್ಕೆ ಬಂದ್ವಿ ವರುಣ್ ನಾನು ಇವತ್ತು ತಗೊಂಡೇ ಹೋಗ್ಬೇಕು ಮನೆಗೆ ಅನ್ನೋದು ಡಿಸೈಡ್ ಆಗ್ಯಾನ. ನಮಗೆ ಫೈನಲಿ ಎಲ್ಲೂ ಸಿಗಲಿಲ್ಲ. 20 ಸ್ಟಾಲ್ ಇದಾವೆ, 20 ಸ್ಟಾಲಾಗು ಎಲ್ಲೂ ಆ ಬೀಡಿ ಪಟಾಕಿ ಸಿಗಲಿಲ್ಲ. ಸಿಕ್ಕರಂತ ನಾನು ಲಾಗ್ ಮಾಡಿ ಹಾಕು ಅಂತ ಹೇಳ್ಕೊಂತ ಈಗ ನನಗೆ 40 ನೆಗಡಿ ಬರೋದಕ್ಕೆ ಸ್ವಲ್ಪ ಖಾರ ಅದಂತ ತಿನ್ನೋಣ ಅಂತ ಹೇಳ್ಕೊಂತ ಈಗ ವರುಣ್ ಇಲ್ಲಿ ಕರ್ಕೊಂಬಂದು ನಾನು ಎಸ್ ಹೇಳಿ ತಲೆ ಏನಾದ್ರು ಖಾರ ಆಕ್ಷನ್ ನಾ ಜಾಸ್ತಿ ನಾನು ಆಕ್ಷನ್ ಖಾರ ಏನು ನಾನು ಹಾಕ್ಸ್ಬೇಕಂತಂದ್ರೆ ಈಗ ನಮ್ಮದು ಎಲ್ಲ ಕ್ಲೀನಿಂಗ್ ನಡೆಯಕತ್ತೈತಿ. ಈಗ ಸ್ವಲ್ಪ ಎಲ್ಲಿ ಓದಲಿ ಹೇಳಿ ಎಸ್ ಸ್ವಲ್ಪ ಎನರ್ಜಿಗೆ ಜೀರಾ ಸೋಡಾ ಹಾಡು ಸ್ವಲ್ಪ ವಾಮಪ್ ಆಗಿ ನಮ್ಮದು ಯಾಕಂದ್ರೆ ಲೇಟ್ ಅಂದರೆ ನಾರ್ಮಲ್ ನಮ್ಗೆ ಗುರುವಾರ ಸಂಡೇ ಯಾವ ಕ್ಲೋಸಿಂಗ್ ಟೈಮ್ ಇರಲ್ಲ, ಈ ಟೈಮ್ನಾಗೆಲ್ಲ ಮಾಡ್ಕೋಬೇಕು. ಆ ಥರ ಬೇರೆ ನಾಳೆ ಕ್ಲೋಸಿಂಗ್ ಒಂದೈತೆ, ಎಲ್ಲ ಮಾಡಿ ಎಲ್ಲ ಸೆಟಪ್ ಮಾಡಿ ಆಲ್ಮೋಸ್ಟ್ ಅಲ್ಲೇ ನಮಗೆಲ್ಲ ಕ್ಲೀನೇ ಐತೆ ಗೈಸ್. ಈ ಕಡೆ ಸೈಡ್ ಅಷ್ಟೇ ಸ್ವಲ್ಪ ಧೂಳು ಹಾಕೊಂಡು ಮಾಡಿಬಿಟ್ರೆ ಐತೆ, ನೆಲಾಗಿಲ್ಲ ಆಲ್ಮೋಸ್ಟ್ ಅಲ್ಲಿ ಕ್ಲೀನೇ ಐತೆ. ಲೆಟ್ಸ್ hương sắc hoa sắt vàng ngọt kê gió với ngàn rồi biết đi về đâu trôi theo áng mây phiêu bồng ai thấu lòng cô nhưng ai đâu hiểu lòng thương lắm vẫn duyên lỡ làng ai thương thân này đời có ngước lên trời cao dang rộng cánh tay từng cánh chim bay lạ nơi nhưng nào ai hay ಎಸ್ ಗೈಸ್ ಈಗ ಬಂದೀವಿ ಅಂದ್ರೆ ಅರ್ಧ ಅಂದರೆ ಸ್ವಲ್ಪ ಮ್ಯಾಗಿನ ಪ್ಲಾಟ್ಫಾರ್ಮ್ ಕೆಳಗಿನ ಸ್ವಲ್ಪ ವಾಟರ್ ವಾಶ್ ಮಾಡಲೇಬೇಕು, ಅದ್ರ ನೀರು ಉಗ್ಗಿ ಮಾಡಲೇಬೇಕು ಅನ್ನೋದು ಕಂಡೀಷನ್ ಇತ್ತು. ಆದರೆ ನನಗೆ ಡಸ್ಟ್ ಅಂತೂ ಅನಾವತ್ ಆತು. ಅಂದರೆ ನಾರ್ಮಲ್ ಇವತ್ತು ನೆಗಡಿ ಇತ್ತು ಗೈಸ್. ನೆಗಡಿ ಅಂದರೆ ಬೆಳಗ್ಗೆ ಅದು ಏನು ಡಸ್ಟ್ ಒಕ್ಕಂತ ಅಂದರೆ ನಾನು ನಾರ್ಮಲ್ ಡಸ್ಟ್ಗಿಂತ ನನಗೆ ಮನೆ ಡಸ್ಟ್ ಬರಲ್ಲ, ಅದು ಮನೆ ಧೂಳು ಅಂದ್ರೆ ಆಗಲೇ ಬರೋಲ್ಲ. ಸ್ವಲ್ಪ ಏನಾರ ಈಗ ಎಕ್ಸಾಂಪಲ್ ಫಾರ್ ಹಾಸಿಗೆ ಜಾಡಿಸ್ಬಿಟ್ರೂ ಆಗಲ್ಲ, ನನಗೆ ಇದು ಬಂದ್ಬಿಡುತ್ತೆ. ಅದಕ್ಕೆ ಈಗ ಅರ್ಧ ಮಾಡಿ ಬಂದಿವಿ. ನಿಯರ್ ಬೈ 12 o'clock ಆಗಕ್ಕೆ ಬಂತು. ನಮ್ಮ ಮನೆಗೆ ಇನ್ನೇ ಇದ್ದಾರೆ. ಈಗ ಹಾಲು ಕುಡಿಯೋದೈತೆ, ಟ್ಯಾಬ್ಲೆಟ್ ತೊಗೊಳೋದೈತೆ. ಗಂಟ್ಲಂತೂ ಅನಾವತ್ತೆ ಕೆರೆಯಾಗ ಅಂದ್ಬಿಡೋದು ಗೈಸ್, ಲಿಟ್ರಲ್ಲಿ ಆಗೋಲ್ದು. ನಾಳೆ ಆದಷ್ಟು ಬೆಳಗ್ಗೆ ಜಲ್ದಿ ಎದ್ದು ಹೋಗಿ ವಾಟರ್ ವಾಶ್ ಮಾಡ್ಕೊಂಬಿಡೋದು, ಯಾಕಂದ್ರೆ ನಾಳೆ ರಜೆ ಇರೋದಕ್ಕೆ ಸ್ವಲ್ಪ ಜಲ್ದಿ ಹೋಗ್ಬೇಕು. ನಿಜ ಆಗೋಲ್ದು, ಮಕ್ಕೋಬೇಕು. ಈಗ ಎಡ್ಸಿ ಹಾಲು ಕುಡಿವ ಎಸ್ ಫೈನಲಿ ಲೀಟ್ರಲ್ಲಿ ಆಗೋಲ್ದು. ಅನಾವತ್ತು ಬಿಡೈತಿ, ಕಂಪ್ಯೂಟ್ ಆಗೋಲ್ದು ಗೈಸ್, ಲೀಟ್ರಲ್ಲಿ ಆಗೋಲ್ದು. ಫುಲ್ ನೆಗಡಿ ಅನಾವತ್ತು, ಅದು ಬೆಳಗ್ಗೆ ಘಾಟಕ್ಕೆ ಗೈಸ್ ಆಗ್ಯಾರದ. ಎಸ್ ಎಲ್ಲರೂ ಊಟ ಮಾಡಿರ ಅಂತ ಹೇಳ್ಕೊಂಡಿರಿ. ನಾವು ಊಟ ಆಗೈತೆ, ಆಗಿಲ್ಲ ಆಗೈತೆ ಅಂತ ಹೇಳ್ಬೇಕು. ಹಾಲು ಅಷ್ಟೇ ಕುಡಿದ, ಹಾಲು ಟ್ಯಾಬ್ಲೆಟ್ ತೊಗೊಂಡಿನಿ. ಸಿ ಗೈಸ್, ಯಾರು ಫಸ್ಟ್ ಟೈಮ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತಾ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಅಂತ ಹೇಳ್ಕೊತಾ. ಲವ್ ಯು ಗೈಸ್, ಲವ್ ಯು.